ನಾವು ಬಾವಿ ತೆಗಿಸ್ಬಿಟ್ಟಿಗೆ ಅಂತ ಹೇಳ್ಬಿಟ್ಟು ಬಿಟ್ಟು ಇದನ್ನ ದುಡ್ಡು ನೀರು ಪಡ್ಕೊಬಿಡ್ತಾರೆ ಹೊನ್ನಾವರದಲ್ಲಿ. ಆ ಹೊನ್ನಾವರದಲ್ಲಿ ಹೋಗಿ ನಾವು ಹೋಗ್ತೇವೆ, ಎಲ್ಲಿದೆ ಬಾವಿ? ಯಾರೋ ಒಬ್ಬ ಬ್ರಾಹ್ಮಣರದ್ದು ಒಂದು ಬಾವಿನ ತೋರಿಸ್ತಾರೆ ಇವರು, ನಮ್ದು ಬಾವಿ ತೆಗೆದಿದ್ವಿ ಅಂತ. ಅದು ಯಾರು ಹೋಗಿ ಚಿಕ್ಕ ಹುಡುಗರು ಗೊತ್ತಾದ್ರೂ ಗೊತ್ತಾಗುತ್ತೆ ಇದು 100 ವರ್ಷದ ಹಳೆ ಬಾವಿ ಅಂತ. ಆಮೇಲೆ ಅದನ್ನ ಫೋಟೋ ಹಿಡಿದು ಎಲ್ಲ ಅಧಿಕಾರಿಗಳಿಗೆ ತೋರಿಸಿದೀವಿ, ಎಲ್ಲಪ್ಪ ಬಾವಿ ಅಂತ. ಅವಾಗ ಅವನು ಅಧಿಕಾರಿಗಳು ಸಸ್ಪೆಂಡ್ ಆಗ್ಬಿಟ್ಟು ನಮಗೆ ಹೊಸ ಬಾವಿ ಮಾಡಿಕೊಟ್ರು ಹೊನ್ನಾವರದಲ್ಲಿ. ತಾಲೂಕಾಧ್ಯಕ್ಷ ಇದ್ದ ಟೈಮಲ್ಲಿ. ಅದಲ್ಲದೆ ಸುಮಾರು ಈ ಥರ ನಮಗಿಲ್ಲಿ ಸಿದ್ದಾಪುರ ಮತ್ತು ನಾವು ಏನು ಉತ್ತರ ಕನ್ನಡ ಹೋರಾಟಗಳು ಈ ಟೋಲ್ ಇರ್ಬೋದು. ಇವತ್ತು ನೋಡಿ ನಮಗೊಂದು ನಾವು ಮಾತಾಡ್ಕೊಂಡು ಬಂದ್ವಿ. ಈಗ ನಾವು ಏನು ಬೆಳಗ್ಗೆ ಅಂತ ಬಿಟ್ಟಿದ್ವಿ, ನಿಮಗೆ ಒಂದು ಮನವರಿಕೆ ಕೇಳೋದು. ಈಗ ನಾವು ಒಂದು ಗಾಡಿ ನಿಮ್ಮ ಹತ್ರ ಎಷ್ಟು ಜನರ ಹತ್ರ ಕಾರ್ಗಳು ಬೈಕ್ಗಳಿದೆ ಕೈ ಎತ್ತಿ ನೋಡೋಣ, ಎಲ್ಲರ ಹತ್ರ ಇರ್ಬೋದು ಅಲ್ವಾ? ಆದರೆ ನೀವು ರೋಡ್ ಟ್ಯಾಕ್ಸ್ ಕಟ್ಟಿದಂಗೆ ಯಾರು ಗಾಡಿ ತಗೊಂಡಿದ್ರಾ? ಎಲ್ಲ ಕಟ್ಟಿದ್ರಲ್ವಾ? ಈ ರೋಡ್ ಟ್ಯಾಕ್ಸ್ ಕಟ್ಟಿದ ಮೇಲೆ ಇನ್ನೊಂದ್ಸಲ ಟ್ಯಾಕ್ಸ್ ನಾವು ಯಾಕೆ ನೋಡಿ ಕಟ್ಟಬೇಕು? ರೋಡಿಗೆ ರೋಡ್ ಟ್ಯಾಕ್ಸ್ ಕಟ್ತಾ ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ಕಟ್ತೇವೆ ಅಂದಮೇಲೆ ಇನ್ನೊಂದು ಟ್ಯಾಕ್ಸ್ ನಾವು ಕಟ್ಟಬೇಕಂತ. ಯಾಕೆ ಕಟ್ಟಬೇಕು? ಅಭಿವೃದ್ಧಿ ಮಾಡಕ್ಕೆ. ನಮ್ಗೆ ಯಾಕೆ ಇವತ್ತು ನೋಡಿ, ನಾನೊಬ್ಬ ಉದ್ಯಮಿದಾರನೇ, ನಮ್ಮ ಯುವ ಘಟಕಾಧ್ಯಕ್ಷರು ಸುಮಾರು ಕಂಪ್ನಿಗಳಿದೆ. ಒಬ್ಬ ಎಂಪ್ಲಾಯಿ ಇವತ್ತು ಹೋಟೆಲ್ ಕೆಲಸ ಮಾಡೋನಿಗೆ 18% ನಾವು ಅವನಿಗೆ 10,000 ಪೇಮೆಂಟ್ ಇತ್ತು ಅಂದರೆ 18% GST ಹಿಡಿದ್ಬಿಟ್ಟು ನಾವು ಅವ್ರಿಗೆ ಪೇಮೆಂಟ್ ಮಾಡ್ತೇವೆ. ಅಂದರೆ 1,800 ರೂಪಾಯಿ ಒಬ್ಬ GST ಕಟ್ತಾನೆ. ಒಬ್ಬ ಹೋಟ್ಲಲ್ಲಿ ಪಾತ್ರೆ ತೊಳೆಯೋನು ಮಾಡೋನು, ಅವನೋಗಿ ಕೇಳಿ ನೀನೇನೋ GST ಕಟ್ತೀರಪ್ಪ. ನಾನೆಲ್ಲಿ ಕಟ್ತಾನೋ ನಮಗೇನ ಗೊತ್ತು ಅಂತ. ಪಾಪ ನಮ್ಮಂಥ ಕಂಪ್ನಿಗಳು, ಬೇರೆ ಬೇರೆ ಕಂಪ್ನಿಗಳು GST ಕಟ್ ಮಾಡ್ತಾರೆ. ಇವರು ಅಷ್ಟು GST ದುಡ್ಡುಗಳು ಕೊಟ್ಬಿಟ್ಟು ನಾವು ಇಂಥ ರಸ್ತೆ ಓಡಾಡಬೇಕಾ? ಆಮೇಲೆ ನೋಡಿ, ಇವತ್ತು ಯಾವುದೇ ಟೋಲ್ ಆಗಲಿ ನಿಮಗೆ ಇಲ್ಲಿ 60 ಕಿಲೋಮೀಟ್ರಿಗೆ ಒಂದು ಟೋಲ್ ಇರಬೇಕು. 60 ಕಿಲೋಮೀಟ್ರಿಗೂ ಅಲ್ಲಿ ವ್ಯವಸ್ಥಿತವಾದ ಆಂಬುಲೆನ್ಸು, ವ್ಯವಸ್ಥಿತವಾದ ರಸ್ತೆ ದೀಪಗಳು, ವ್ಯವಸ್ಥಿತವಾದ ಒಂದು ಕ್ಲಿನಿಕ್, ಒಂದು ಡಾಕ್ಟ್ರು, ಅಲ್ಲಿ ಪೂರ್ತಿ 60 ಕಿಲೋಮೀಟ್ರ್ ಯಾವುದೇ ಒಂದು ತೊಂದರೆ ಇಲ್ಲದಕ್ಕೆ ರೋಡನ್ನು ರೆಡಿ ಇದ್ರೆ ಮಾತ್ರ ಟೋಲ್ ಕಟ್ಟೋದಕ್ಕೆ. ಅದು ನಾವು ಟೋಲ್ ಕಟ್ಟಬಾರ್ದು ಅಂತ ವಿರೋಧಿಗಳು, ಆದ್ರೂ ಆ ಕೆಲವೊಂದು ರೂಲ್ಸ್ಗಳು ಕಟ್ಟಬಹುದು ಅಂತ ಈ ಸರ್ಕಾರ ಮಾಡ್ಕೊಂಡಿರೋದು. ಅದೇ ವ್ಯವಸ್ಥೆ ಇದ್ದಂಗೆ ನಾವಲ್ಲಿ ಏನು ಬೆಳಗಾವಿಗೆ ಆ ಟೋಲ್ ನಮ್ಮನ್ನು ತಗೊಂಡಿಲ್ಲ ಬಿಡಿ, ನಮ್ಮ ಗಾಡಿಯೆಲ್ಲ ತಗೊಳ್ಳಲ್ಲ, ಆದ್ರೆ ನಾವು ಬೇರೆ ಪರ ಮಾತಾಡೋದು. ಈಗ ನಾವು ಎಂಟ್ರಿ ಆದಮೇಲೆ ನಮಗೊಂದು 20 ಕಿಲೋಮೀಟರ್ ಸಿಕ್ಕಿಲ್ಲ ಒಳ್ಳೆ ರೋಡು. ನಾವೇನಪ್ಪ ಅದೇ ನಮಗೆ ಗೂಗಲ್ ಬೇಕೋ ಬಂದ್ವಿ ನಾವು. ಏನಿದು ಗೂಗಲ್ಲೇ ರಾಂಗ್ ತೋರಿಸ್ತಾ ಇತ್ತು, 2 ಗಂಟೆ ತೋರಿಸ್ತಾ ಇತ್ತು. ಇಷ್ಟು ಒಳ್ಳೆ ರೋಡ್ ಇದ್ದಾರೆ, ನಮ್ಮ ಅಧ್ಯಕ್ಷರು ಲೊಕೇಶನ್ ಹಾಕಿದ್ರು, ಗೂಗಲ್ಲೇ ಸರಿ ಇಲ್ಲ ಅಂತ ಬಂದ್ವಿ. ಆಮೇಲೆ ಗೊತ್ತಾಯ್ತು ಮುಂದಕ್ಕೆ ಬಂದ ರೋಡೇ ಇಲ್ಲ ನಮ್ಗೆ ಇಲ್ಲಿ ಅಂತ. ಈಗ ಆ ರೀತಿ ನೀವು ಅದಕ್ಕೆ ಇದನ್ನೆಲ್ಲ ಪ್ರತಿಯೊಬ್ಬರು ಕ್ವಶನ್ ಮಾಡಿ ಏನೂ ಆಗಲ್ಲ ನೋಡ್ರಿ. ಒಬ್ಬ ಪೊಲೀಸ್ ಒಬ್ಬ ಪೊಲೀಸ್ ಅಧಿಕಾರಿ ಅವನ ಹತ್ರ ಮಾಡೋಕ್ಕಾಗೋದು ಇಷ್ಟೇ ರೀ, ನಿಮ್ಮ ಮೇಲೆ ಒಂದು ಕೇಸ್ ಹಾಕ್ಬೋದು. ಅಮ್ಮಮ್ಮ ಅಂದ್ರೆ ನೀವು ಮರ್ಡರೇ ಮಾಡ್ರಿ, ಕೊಲೆ ಮಾಡಿದ್ರು 16 ಜನ ಕಸ್ಟಡಿ ತಗೋಬೋದು ಅಷ್ಟೇ. ಅವ್ರ ಯೋಗ್ಯತೆ ಮಾಡೋಕ್ಕಾಗಲ್ಲ ಅಷ್ಟೇ. ನೀವು ಮನಸ್ಸು ಮಾಡಿದ್ರೆ ದಿನಕ್ಕೆ ಒಬ್ಬೊಬ್ಬರು ಲೆಟರ್ ಬರೀಬೋದು, ಲೋಕಾಯುಕ್ತಕ್ಕೆ ಅವ್ನು ರೇಡ್ ಮಾಡಿಸ್ಬೋದು, ಅವನಿಷ್ಟು ಬೆನಾಮಿ ಆಸ್ತಿ ಮಾಡಿದ್ರೆ ಮಾಡ್ಬೋದು, ಕೇಸ್ ಮಾಡ್ಬೋದು. ನೀವು ಬೆಂಗಳೂರಲ್ಲಿ ಇದಕ್ಕಂತಾನೆ ಡಿಪಾರ್ಟ್ಮೆಂಟ್ ಆಫೀಸರ್ಸ್ಗೆ ಕೇಸ್ ಮಾಡೋಂತಾನೆ ಜಾಗ ಇದೆ, ಕೇಸ್ ಮಾಡ್ಬೋದು. ಇಂಪಾರ್ಟೆಂಟ್ ಈಗ ಆ ರೀತಿ ಈಗ ಲೋಕಾಯುಕ್ತಗಳಿದೆ, IT ಡಿಪಾರ್ಟ್ಮೆಂಟ್ಗಳಿದ್ದಾವೆ, ಆ ರೀತಿ ಎಲ್ಲ ಹಲವಾರು ಇದಾವೆ. ಅಂದರೆ ನಾವು ಕಾನೂನನ್ನ ಕೈಗೆತ್ಕೊಳ್ಳೋದು ಬೇಡ, ಆದರೆ ನಾವು ಹೇಳ್ತಾ ಇರೋದು ಆ ರೀತಿ ಅವರಿಗೆ ಅಧಿಕಾರಿಗಳು ಇವತ್ತು ನಮ್ಮ ತೆರಿಗೆ ದುಡ್ಡು ನಾವೇನು 18% ಕಟ್ತೇವೆ, ನೀವೊಂದು ಭತ್ತ ಮಾಡ್ತೀರಾ, ಒಂದು ಅಡಿಕೆ ಮಾಡ್ತೀರಾ, ಆ ದುಡ್ಡುಗಳು ಕಟ್ಬಿಟ್ಟು ಅವ್ರು ಸಂಬಳ ತಗೊಂತಾರೆ. ಅವ್ರ ಧಮಕಿ ನೀವು ಯಾಕೆ ಇರ್ತೀರಾ? ಈಗ ಯಾರೋ ಹೇಳಿದ್ರಲ್ಲ, ಯಾರೋ RTI ತೆಗೆದೋದಕ್ಕೆ ಧಮಕಿ ಹಾಕಿದ್ರು, ಯಾರನ್ನ ಹಾಕಿದ್ರು? ನಿಮ್ಗೆ ಆಗಿಲ್ಲ. ಅದನ್ನ ನಮ್ಮ ಗಮನಕ್ಕೆ ತನ್ನಿ. ಯಾಕೆಂದ್ರೆ ನೀವು ನೋಡಿ, ಒಬ್ಬ ರಾಜ್ಯಾಧ್ಯಕ್ಷರಿಗೆ ಮತ್ತು ಒಂದು ಸಂಘಟನೆಗಿಂತ ಜಿಲ್ಲಾಧ್ಯಕ್ಷರುಗಳು ನಮ್ಮ ಹತ್ರ ಇದೇ ಇರಬೇಕು, ಕಾಂಟ್ಯಾಕ್ಟಲ್ಲಿ ಇರಬೇಕು. ಆಮೇಲೆ ಮಧ್ಯ ಕರ್ನಾಟಕ ಅಧ್ಯಕ್ಷರು ನೋಡಿ, ಇವರೆಲ್ಲ ಎಂತೆಂಥ ಹೋರಾಟ ಮಾಡ್ತಾರೆ. ನೀವು ಅವ್ರು ನೋಡಿ, ನಮ್ಮ ಫೇಸ್ಬುಕ್ಕಲ್ಲಿ ಹೋಗಿ. ಆಮೇಲೆ ನೀವೆಲ್ಲ ಇರೋರಲ್ಲ, ಸಂಘಟನೆಗಳು ನಿಮ್ಗೆ ಅಭಿಮಾನ ಇದ್ದಾಗ ನಮ್ಮ ಸೋಷಿಯಲ್ ಮೀಡಿಯಾಕ್ಕೆ ಬರಬೇಕು. ಇವ್ರು ಮಾಡೋ ಹೋರಾಟಗಳನ್ನು ಗಮನಿಸಬೇಕು, ನಾವು ಮಾಡೋ ಹೋರಾಟಗಳು ಗಮನಿಸಬೇಕು, ಅಲ್ಲೊಂದು ಲೈಕ್ ಕೊಡಬೇಕು. ಅಥವಾ ನೀವು ಇಲ್ಲ ಅಂದರೆ ಸರ್ ಇದು ಸರಿ ಇಲ್ಲ ಸರ್, ಈ ಒಂದು ಹೋರಾಟ ಮಾಡಿದ್ದು ಅಂತ ನೀವು ಹೇಳಬೇಕು, ಪ್ರಶ್ನೆ ಮಾಡಬೇಕು. ನಮ್ಮನ್ನು ಪ್ರಶ್ನೆ ಮಾಡಿ, ನಾವೇ ದೇವರಲ್ಲ. ಪ್ರಶ್ನೆ ಮಾಡೋದನ್ನ ನೀವು ರೂಢಿ ಮಾಡ್ಕೊಳ್ಳಿ. ಅವಾಗ ನಾವೊಂದು ದಾಂಡೇಲಿ ಬಂದಿದ್ದೇವೆ, ಇಷ್ಟು ಇಲ್ಲ ವಿಡಿಯೋ ಮಾಡ್ತೀವಿ.